ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಡಿಜೆ ಬೇಕೇ ಬೇಕು. ಡಿಜೆಗಾಗಿ ಪಟ್ಟು ಹಿಡಿದ ಮಾಜಿ ಶಾಸಕ ಶ್ರೀರಾಮುಲು. ಶ್ರೀರಾಮುಲು ಮನವೊಲಿಸಿ ಯಶಸ್ವಿಯಾದ ಮೆರವಣಿಗೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಹಿಂದೂ ಮಹಾಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ನಿನ್ನೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ವಿಸರ್ಜನೆ ನೆರವೇರಿಸಲಾಯಿತು. ಅದ್ದೂರಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗಿಯಾಗಿದ್ದು, ಮೆರವಣಿಗೆ ಮೆರುಗು ತಂದವು. ಇನ್ನು ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಸೇರಿದಂತೆ ಹಲವು ಮಂದಿ ಬಿಜೆಪಿ ಮುಖಂಡರು ಭಾಗಿಯಾಗಿದ್ರು. ಅಲ್ಲರಿ ಎಲ್ಲರೂ ಕೊಟ್ಟಂಗೆ ನಾವು ಕೊಡೋಂತ ಕೇಳ್ತೀವಿ, ಬೇರೆ ಕೊಡೋಂತ ಕೇಳ್ತಾ ಇಲ್ಲ. ಎಲ್ಲರೂ ಪ್ರಪಂಚ ಎಲ್ಲ ನಡೆಸ್ಯಾರ, ಪ್ರಪಂಚ ಎಲ್ಲ ನಡೆಸ ಚಳಿಕೆರೆದಲ್ಲಿ ನಡೆದಿಲ್ಲ, ಎಲ್ಲ ಕಡೆ ನಡೆದಿಲ್ಲ, ಹಂಗೆ ಕೊಡೋಂತ ಕೇಳ್ತಾ ಇದ್ರು. ಯಾಕೆ ಅಲ್ಲ ಎರಡು ಕೊಟ್ಟಾರಲ್ಲ, ಎಲ್ಲ ಕಡೆ ಕೊಟ್ಟಾರ. ಸುಮ್ಮನೆ ನಾಟಕ ಮಾತುಗಳು ಬೇಡ, ಮತ್ ಕೇಳ. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಡಿಜೆಗೆ ನಿಷೇಧ ಹೇರಲಾಗಿದ್ದು, ಅದರಂತೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದ ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿಯೂ ಡಿಜೆಗೆ ನಿರ್ಬಂಧ ಹೇರಲಾಗಿತ್ತು. ಆದರೆ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಮಾಜಿ ಸಚಿವ ಶ್ರೀರಾಮುಲು ಮೆರವಣಿಗೆಯಲ್ಲಿ ಡಿಜೆ ಹಾಕಲು ಅವಕಾಶ ಕೊಡುವಂತೆ ಪೊಲೀಸರ ಬಳಿ ಪಟ್ಟು ಹಿಡಿದಿದ್ರು. ಜಿಲ್ಲೆಯಲ್ಲಿ ಡಿಜೆಗೆ ನಿಷೇಧ ಹೇರಿ ಜಿಲ್ಲಾಧಿಕಾರಿ ಹಾಗೂ ಡಿವೈಎಸ್ಪಿ ಆದೇಶವನ್ನ ಹೊರಡಿಸಿದಾಗಲೂ ಹೇಗೆ ಡಿಜೆ ಹಾಕಲು ಆಗತ್ತೆ ಅಂತ ಪೊಲೀಸರು ತಿಳಿ ಹೇಳುವ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ನೀವು ಏನಾದ್ರೂ ಮಾಡ್ಕೊಳ್ಳಿ, ನಾನು ಡಿಜೆ ಹಾಕಿಸ್ತೇನೆ ಎಂದು ಶ್ರೀರಾಮುಲು ಪಟ್ಟು ಹಿಡಿದ್ರು. ಆದೇಶ ಇರಬೇಕಾದ್ರೆ ನಾನು ಹೆಂಗೆ ಮಾಡಲಿ? ಎಲ್ಲ ಕಡೆ ಜಗತ್ತಲ್ಲಿ ಎಲ್ಲ ಕಡೆ ಕೊಟ್ಟಿಲ್ಲ, ಎಲ್ಲ ಕಡೆ ಕೊಟ್ಟ, ಎಲ್ಲ ಕಡೆ ಇನ್ನು ಡಿಜೆಗಾಗಿ ಶ್ರೀರಾಮುಲು ಪಟ್ಟು ಹಿಡಿದಿದ್ದರಿಂದ ಕೆಲಕಾಲ ಚಳ್ಳಕೆರೆಯ ಡಿವೈಎಸ್ಪಿ ರಾಜಣ್ಣ ಹಾಗೂ ಶ್ರೀರಾಮುಲು ನಡುವೆ ವಾಗ್ವಾದ ಏರ್ಪಾಟಾಯಿತು. ಅಲ್ಲದೆ ಡಿಜೆಗಾಗಿ ಬೆಂಬಲಿಗರ ಜೊತೆ ಕೆಲಕಾಲ ಪ್ರತಿಭಟನೆಗೆ ಮುಂದಾದ್ರು. ಸುಮಾರು ಹೊತ್ತು ಬಳಿಕ ಶ್ರೀರಾಮುಲು ಅವರನ್ನ ಮನವೊಲಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಪ್ರತಿಭಟನೆಯನ್ನ ಹಿಂಪಡೆದಿದ್ದು, ಶಾಂತಿಯುತವಾಗಿ ಗಣೇಶ ವಿಸರ್ಜನೆಯನ್ನ ಮಾಡಲಾಯಿತು. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.